ನೀವೇನಾದರೂ ಚಾಟ್ ಜಿ ಪಿ ಟಿಯನ್ನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಪ್ರಾಬಬ್ಲಿ ಚಾಟ್ ಜಿ ಪಿ ಟಿ ಒಳಗಡೆ ನಿಮ್ಮ ಪರ್ಸನಲೈಸ್ಡ್ ಇನ್ಫಾರ್ಮೇಷನ್ ಸೇವ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್, ನೀವು ಯಾವ ಥರ ವರ್ಕ್ ಮಾಡ್ತೀರಿ, ನಿಮ್ಮ ಪ್ರಿಫರೆನ್ಸಸ್ ಏನಿದಾವ, ನಿಮ್ಮ ಪ್ರಾಜೆಕ್ಟ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾಟ್ ಜಿ ಪಿ ಟಿ ನಿಮ್ಮ ಬಗ್ಗೆ ತಿಳ್ಕೊಂಡಿರೋ ಕಾಂಟೆಕ್ಸ್ಟ್ ಇರ್ತೈತಿ. ಬಟ್ ಫಾರ್ ಸಮ್ ರೀಸನ್ ನೀವು ಚಾಟ್ ಜಿ ಪಿ ಟಿಯಿಂದ ಜಮನಾಯನ್ನು ಯೂಸ್ ಮಾಡಬೇಕು ಅಂತ ಡಿಸೈಡ್ ಆದ್ರಿ ಅಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವಶನ್ ಅಥವಾ ಹರ್ಡಲ್ಸ್ ಏನಿರ್ತೈತಿ ಅಂತಂದ್ರೆ, ನಾ ಇವಾಗ ಚಾಟ್ ಜಿ ಪಿ ಟಿ ಒಳಗಡೆ ಏನೆಲ್ಲ ಬಿಲ್ಡ್ ಮಾಡಿದ್ದೇನಲ್ಲ, ಏನೆಲ್ಲ ಕಾಂಟೆಕ್ಸ್ಟ್ ಐತಲ್ಲ, ಅದನ್ನ ಮತ್ತೆ ನಾನು ಸ್ಕ್ರಾಚಿಂದ ಜಮನಾಯಿ ಒಳಗಡೆ ಬಿಲ್ಡ್ ಮಾಡಬೇಕೇನೋ ಅಂತೇಳಿ ಒಂದು ಕ್ವಶನ್ ಇದ್ದೇ ಇರ್ತೈತಿ. ಸಿಂಪಲ್ ಆನ್ಸರ್, ನೋ, ಯು ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಚಾಟ್ ಜಿ ಪಿ ಟಿ ಒಳಗಿರೋ ಮೆಮರಿ, ಕಾಂಟೆಕ್ಸ್ಟ್ ಮತ್ತು ಇನ್ಫಾರ್ಮೇಷನನ್ನು ಒಂದೇ ಸಾರಿ ಜಮನಾಯಿ ಒಳಗಡೆ ಯಾವ ಥರ ಇಂಪೋರ್ಟ್ ಮಾಡೋದು ಅಂತ ಹೇಳಿ. ಬಟ್ ಇದೆಲ್ಲನೂ ನಾವು ಇನ್ಡೆಪ್ತ್ ಆಗಿ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ ಎ ಐ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಎ ಐ ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂತಂದ್ರೆ gemini.google.comಗೆ ಹೋಗ್ಬೇಕು. ಇದರ ಲಿಂಕ್ ಇಲ್ಲಿ ಬರ್ತೈತಿ. ಇಲ್ಲಿ ಬಂದ ಮೇಲೆ ನೀವು ಮೊದಲು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇಂಪೋರ್ಟ್ ಮೆಮರಿ ಟು ಜಮನೈ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ಇದೇನು ಹೇಳ್ತೈತಿ ಅಂತಂದರೆ, ಇಂಪೋರ್ಟ್ ಮೆಮರಿ ಟು ಜಮನೈ, ಕಾಪಿ ದಿಸ್ ಪ್ರಾಂಪ್ಟ್ ಇನ್ ಟು ಅ ಚಾಟ್ ವಿತ್ ಯುವರ್ ಅದರ್ ಎ ಐ ಪ್ರೊವೈಡರ್, ಫಾರ್ ಎಕ್ಸಾಂಪಲ್ ಚಾಟ್ ಜಿ ಪಿ ಟಿ, ಕ್ಲೌಡ್ ಆ್ಯಂಡ್ ಎನಿ ಅದರ್. ಬಟ್ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಚಾಟ್ ಜಿ ಪಿ ಟಿಯಿಂದ ಯಾವ ಥರ ಇಂಪೋರ್ಟ್ ಮಾಡೋದು ಅಂತ ಹೇಳಿ. ಅದರ್ ವಿಡಿಯೋಸನ್ನು ಮತ್ತೆ ನಾನು ಸಪ್ರೇಟಾಗಿ ಮಾಡ್ತೇನೆ. ಸೊ ಇಲ್ಲಿ ಇದನ್ನು ಕಾಪಿ ಮಾಡಿರಿ. ಕಾಪಿ ಮಾಡಿಬಿಟ್ಟು ನಾವೇನು ಮಾಡಬೇಕು, ಚಾಟ್ ಜಿ ಪಿ ಟಿಗೆ ಬರಬೇಕು. ಇಲ್ಲಿ ಒಂದು ಹೊಸ ಚಾಟನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ನಾ ಇದನ್ನು ರನ್ ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೇನೆ ಎಕ್ಸಾಕ್ಟಾಗಿ ಇದು ಏನು ಮಾಡ್ತೈತಿ ಅಂತ ಹೇಳಿ. ಯು ಆರ್ ಹೆಲ್ಪಿಂಗ್ ಮೀ ಟು ಇಂಪೋರ್ಟ್ ಕಾಂಟ್ಯಾಕ್ಟ್ಸ್ ಫ್ರಮ್ one AI assistant to another. Your job is to go through our past conversation and sum up what you know about me. In the output, please avoid any first person pronouns like me, I, mine, and any second person pronouns you, yours. Instead, refer to the individual that you have learned about as the user or the user natural phrasing. ಇದಿಲ್ಲಿ ಹೋಗ್ಬಿಟ್ಟೆ ಇದು ಏನೆಲ್ಲ ಕಲೆಕ್ಟ್ ಮಾಡ್ತೈತಿ ಅಂತಂದ್ರೆ, ಡೆಮೋಗ್ರಾಫಿಕ್ ಇನ್ಫಾರ್ಮೇಷನ್, ರಿಲೇಷನ್ಶಿಪ್ಸ್, ಡೇಟ್ ಇವೆಂಟ್ಸ್, ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಅದಾದಮೇಲೆ ಇಲ್ಲಿ ಫಾರ್ಮ್ಯಾಟ್ ಯಾವ ಥರ ಇರ್ತೈತಿ ಅಂತೇಳಿ ಇಲ್ಲಿ ಕೆಳಗಡೆ ಎಕ್ಸ್ಪ್ಲೇನ್ ಮಾಡೈತಿ. ಔಟ್ಪುಟ್ಟು ಕೂಡ ಯಾವ ಥರ ಇರ್ತೈತಿ ಅಂತೇಳಿ ಇಲ್ಲಿ ಇದು ಕೊಟ್ಟೈತಿ. ಆಮೇಲೆ ಫೈನಲಿ ಕಂಪ್ಲೀಟ್ ದ ಸೆಂಟೆನ್ಸ್ ಇಂಪೋರ್ಟೆಡ್ ಫ್ರಾಮ್ ಚಾಟ್ ಜಿ ಪಿ ಟಿ, ಕ್ಲೌಡ್, ಗ್ರಾಕ್, ಇ.ಟಿ.ಸಿ. ಸೊ ಈ ಥರ ಇದು ನಮ್ಗೆ ಒಂದು ರೆಸ್ಪಾನ್ಸನ್ನು ಕೊಡ್ತೈತಿ ಅಂತ ಹೇಳಿಕತ್ತೈತಿ. ಸೊ ಇವಾಗ ನಾ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇದನ್ನು ಇವಾಗ ಎಂಟರ್ ಕೊಡ್ತಾ ಇದ್ದಾನೆ. ಎಂಟರ್ ಕೊಟ್ಟ ತಕ್ಷಣ ಇದೇನು ಮಾಡ್ತೈತಿ, ನನ್ನ ಎಂಟೈರ್ ಚಾಟ್ ಜಿ ಪಿ ಟಿ ಮೆಮರಿಯನ್ನು ಹೋಗಿ ಚೆಕ್ ಮಾಡಿ. ಇಲ್ಲಿ ನೋಡ್ರಿ, ಐಡೆಂಟಿಫೈಯಿಂಗ್ ಯುವರ್ ಸಸ್ಟೈನ್ಡ್ ಇಂಟ್ರೆಸ್ಟ್. ಸಿ ಎಲ್ಲನೂ ಇದು ಚೆಕ್ ಮಾಡ್ತೆ. ಸಿ ದೇರ್ ಇಸ್ ನಥಿಂಗ್ ಟು ಹೈಡ್ ಹಿಯರ್. ನಾನು ನಿಮಗೆ ಎಲ್ಲನೂ ಇಲ್ಲಿ ಓಪನ್ ಆಗಿ ತೋರಿಸ್ತಾ ಇದ್ದೇನೆ, ರೈಟ್. ಫಸ್ಟ್ ಥಿಂಗ್ ಫಸ್ಟ್, ಡೆಮೋಗ್ರಾಫಿಕ್ ಇನ್ಫಾರ್ಮೇಷನ್, ಮೈ ನೇಮ್ ಇಸ್ ರಾಜ್. ಎವಿಡೆನ್ಸ್, ಯೂಸರ್ ಪ್ರೊಫೈಲ್ ಸ್ಟೇಟ್ಸ್ ಪ್ರಿಫರ್ಡ್ ನೇಮ್ ಆಸ್ ರಾಜ್. ಡೇಟ್ ಕೊಟ್ಟಿಲ್ಲ, ಯಾವಾಗಿಂದ ನಾ ಇದನ್ನು ಹೇಳಿದ್ದೇನಂತ ಕೊಟ್ಟಿಲ್ಲ. ಸೊ ದೋಸ್ ಥಿಂಗ್ಸ್ ಇಟ್ ವಿಲ್ ಹೈಡ್. ದ ಯೂಸರ್ಸ್ ಪ್ರೊಫೆಷನ್ ಈಸ್ ಎ ಯೂಟ್ಯೂಬರ್. ಎವಿಡೆನ್ಸ್, ಯೂಸರ್ ಪ್ರೊಫೈಲ್ ಸ್ಟೇಟ್ಸ್ ರೋಲ್ ಯೂಟ್ಯೂಬರ್. ಆಮೇಲೆ ದ ಯೂಸರ್ಸ್ ಎಜುಕೇಷನ್ ಇಸ್ ನಾಟ್ ಮೆನ್ಷನ್ ಬಿಕಾಸ್ ಐ ನೆವರ್ ಗಿವ್ ಮೈ ಪರ್ಸನಲ್ ಇನ್ಫಾರ್ಮೇಷನ್. ಜನರಲ್ ರೆಸಿಡೆಂಟ್, ನಾ ಅದಕ್ಕೆ ಕೊಡೋದಿಲ್ಲ. ಇಂಟ್ರೆಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ದ ಯೂಸರ್ ಹ್ಯಾಸ್ ಸಸ್ಟೈನ್ಡ್ ಇಂಟ್ರೆಸ್ಟ್ ಇನ್ ಎ ಐ. ಆಬ್ವಿಯಸ್ಲಿ ನಾ ಎ ಐ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತೇನೆ. ಸೊ ಅದಕ್ಕೋಸ್ಕರ ನಾ ಮೋಸ್ಟ್ ಆಫ್ ದ ಟೈಮ್ ಎ ಐ ಜೊತೆ ಎ ಐ ಬಗ್ಗೆನೇ ತಿಳ್ಕೊಡ್ತಾ ಇರ್ತೇನೆ. ಸೊ ಯೂಸರ್ ಹ್ಯಾಸ್ ಸಸ್ಟೈನ್ಡ್ ಇಂಟ್ರೆಸ್ಟ್ ಇನ್ ಕಂಟೆಂಟ್ ಕ್ರಿಯೇಷನ್. ಅಫ್ಕೋರ್ಸ್ ನಾ ಯೂಟ್ಯೂಬ್ಗೋಸ್ಕರ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತೇನೆ. ದ ಯೂಸರ್ ಹ್ಯಾಸ್ ಸಸ್ಟೈನ್ಡ್ ಎಂಗೇಜ್ಮೆಂಟ್ ವಿತ್ ದ ಯೂಟ್ಯೂಬ್ ಪ್ರೊಫೈಲ್ ಸ್ಟೇಟ್ಸ್ ಯೂಟ್ಯೂಬ್. ನಾ ಯೂಟ್ಯೂಬ್ ಒಳಗಡೆ ವಿಡಿಯೋಸನ್ನು ಮಾಡ್ತೇನೆ. ರಿಲೇಷನ್ಶಿಪ್, ಐ ನೆವರ್ ಶೇರ್ ಮೈ ಪರ್ಸನಲ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಬಂದ ಡೇಟೆಡ್ ಇವೆಂಟ್ಸ್, ಪ್ರಾಜೆಕ್ಟ್ಸ್ ಆ್ಯಂಡ್ ಪ್ಲಾನ್ಸ್. ನೋ ಡೇಟೆಡ್ ಸಿಗ್ನಿಫಿಕೆಂಟ್ ಆಕ್ಟಿವಿಟೀಸ್, ಪ್ರಾಜೆಕ್ಟ್ಸ್, ಪ್ಲಾನ್ಸ್ ಆರ್ ರೆಕಾರ್ಡೆಡ್ ಇನ್ ದ ಸ್ಟೋರ್ಡ್ ಕಾಂಟ್ಯಾಕ್ಟ್ಸ್. ಸೊ ಇನ್ಸ್ಟ್ರಕ್ಷನ್ಸ್ ಏನಾದರೂ ಇತ್ತು, ನಾ ಏನಾದರೂ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿದ್ದೆ ಅಂತಂದ್ರೆ, ಐ ವಾಂಟ್ ದ ರೆಸ್ಪಾನ್ಸ್ ಟು ಬಿ ಲೈಕ್ ದಿಸ್, ನನಗೆ ಇದೇ ಭಾಷೆ ಒಳಗೆ ರೆಸ್ಪಾನ್ಸ್ ಮಾಡು. ಆ್ಯಂಡ್ ಐ ವಾಂಟ್ ಯು ಟು ಅನಲೈಸ್ ದ ವೇ ದಟ್ ಐ ಹ್ಯಾವ್ explicitly mentioned in the instructions. ಸೊ ವೇರಿಯಸ್ ಥಿಂಗ್ಸ್ ಇರ್ತಾವೆ. ಸೊ ಆಲ್ ದೋಸ್ ಥಿಂಗ್ಸ್ ನಾ ಏನಾದರೂ ಮೆನ್ಷನ್ ಮಾಡಿದ್ದಂದ್ರೆ ಅದನ್ನು ಇದು ಇಲ್ಲಿ ಕೊಡ್ತೈತಿ, ಬಟ್ ನಾ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ದೆನ್ ಇಂಪೋರ್ಟೆಡ್ ಫ್ರಮ್ ಚಾಟ್ ಜಿ ಪಿ ಟಿ.
ಸೊ ಇದು ಇವಾಗ ನಮ್ಗೆ ರೆಸ್ಪಾನ್ಸನ್ನು ಕೊಟ್ಟೈತಿ. ನಾವೇನು ಮಾಡಬೇಕು, ಇದನ್ನು ಜಸ್ಟ್ ಕಾಪಿ ಮಾಡಿಬಿಟ್ಟು ಇಲ್ಲಿ ಮತ್ತೆ ಜಮನಾಯಿಗೆ ಬರಬೇಕು. ಬಂದ ತಕ್ಷಣ ನಾವಿವಾಗ ಏನು ಮಾಡಬೇಕು ಅಂತಂದರೆ ಪೇಸ್ಟ್ ದ ರೆಸ್ಪಾನ್ಸ್ ಹಿಯರ್. ಇಲ್ಲಿ ಕೆಳಗಡೆ ಬಾಕ್ಸ್ ಒಳಗಡೆ ನಾ ಇಲ್ಲಿ ಇದನ್ನು ಪೇಸ್ಟ್ ಮಾಡಬೇಕಾ, ದಟ್ಸ್ ಆಲ್. ಪೇಸ್ಟ್ ಮಾಡಿ ಇಲ್ಲಿ ಆ್ಯಡ್ ಮೆಮರಿ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಇದು ನಮಗೊಂದು ಹೊಸ ಚಾಟನ್ನು ಓಪನ್ ಮಾಡ್ತೈತಿ. ಇಲ್ಲಿ ನೋಡ್ರಿ, ಇದು ನಾವು ಏನೆಲ್ಲ ಇಲ್ಲಿ ಕೊಟ್ಟಿದ್ವಲ್ಲ ರೆಸ್ಪಾನ್ಸನ್ನು, ಇದು ಇಲ್ಲಿ ಸೇವ್ ಮಾಡಿ ಇಟ್ಕೊಳ್ತೈತಿ. ಗಾಟ್ ಇಟ್ ರಾಜ್, ಐ ಹ್ಯಾವ್ ಮೇಡ್ ನೋಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಬೌಟ್ ಯು, ಡೀಟೇಲ್ಸ್ ಅಬೌಟ್ ಯು, your preferred name, your work as a YouTuber and passion for AI and content creation. Whenever you need help brainstorming YouTube ideas or video ideas, scripting, staying on top of the AI trends or anything else, just say the word. ಸೊ ಇವಾಗ ಜಮನಾಯಿಗೆ ಗೊತ್ತಾಯ್ತು ನಾ ಎಕ್ಸಾಕ್ಟಾಗಿ ಏನು ವರ್ಕ್ ಮಾಡ್ತೇನೆ, ನನ್ನ ಪ್ರಿಫರೆನ್ಸಸ್ ಏನಿದಾವ, ನನ್ನ ಪ್ರೊಫೆಷನ್ ಏನೈತಿ, ಎಲ್ಲ ಇದಕ್ಕೆ ಗೊತ್ತಾಯ್ತು. ನಾ ಇವಾಗ ಇಲ್ಲಿ ಕ್ವಶನ್ ಕೇಳಿದೆ ಅಂತಂದರೆ, ಇಲ್ಲಿ ಏನಾದರೂ ಡೌಟ್ಸನ್ನು ಕೇಳಿದೆ ಅಂತಂದರೆ ಇದು ನನಗೆ ಈ ಒಂದು ಪ್ರೊಫೈಲ್ ಏನು ಕೊಟ್ಟಿದ್ದಲ್ಲ ಇದ್ರ ಮೇಲೆ ಅಲೈನ್ಡ್ ಆಗಿ ನನಗೆ ಆನ್ಸರ್ಸನ್ನು ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ನಾ ಜಸ್ಟ್ ಇದಕ್ಕೆ ಹೇಳಿದೆ ಅಂತಂದರೆ ಫೆಚ್ ಮೀ ಸಮ್ ಗುಡ್ ಯೂಟ್ಯೂಬ್ ವಿಡಿಯೋ ಐಡಿಯಾಸ್ ಅಂತಂದರೆ ಇದು AI ಮೇಲೆ ಕೊಡ್ತೈತಿ. ಲೆಟ್ ಮಿ ಟ್ರೈ ದ್ಯಾಟ್. ಸೊ ಇಲ್ಲಿ ನಾನು ಸಿಂಪಲ್ಲಾಗಿ ಟೈಪ್ ಮಾಡ್ತೇನೆ, ಫೆಚ್ ಮೀ ಸಮ್ ಗುಡ್ ವಿಡಿಯೋ ಐಡಿಯಾಸ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ನಾ ಏನು ಹೇಳ್ತಾ ಇಲ್ಲ AI ಬಗ್ಗೆ ಅಂತ ಹೇಳ್ತಾ ಇಲ್ಲ, ಏನಿಲ್ಲ, ಜಸ್ಟ್ ಸಿಂಪಲ್ಲಾಗಿ ನಾನು ಯೂಟ್ಯೂಬ್ಗೋಸ್ಕರ ವಿಡಿಯೋಸ್ ಐಡಿಯಾದನ್ನು ಜನ್ರೇಟ್ ಮಾಡುವಂತ ಹೇಳ್ತಾ ಇದ್ದೇನೆ. ಲೆಟ್ಸ್ ಸಿ ಹೌ ದಿಸ್ ರೆಸ್ಪಾನ್ಸ್. ಓಕೆ, ಸಿ ಹಿಯರ್ ಆರ್ ದ ವಿಡಿಯೋ ಕಾನ್ಸೆಪ್ಟ್ ಟೈಲರ್ಡ್ ಫಾರ್ ಟೆಕ್, AI ಆ್ಯಂಡ್ ಡಿಜಿಟಲ್ ಕ್ರಿಯೇಷನ್ ಚಾನಲ್. ಇದು ಎದಕ್ಕೋಸ್ಕರ ಈ ವಿಡಿಯೋಸನ್ನೇ ಕೊಡ್ಲಿಕ್ಕತ್ತೈತಿ ಅಂತಂದರೆ, ಈ ಐಡಿಯಾಸ್ಗಳನ್ನೇ ಕೊಡ್ಲಿಕ್ಕತ್ತೈತಿ ಅಂತಂದರೆ, ದಿಸ್ ಇಸ್ ಬಿಕಾಸ್ ಐ ವರ್ಕ್ ಇನ್ AI niche. ಸೊ AI ಬಗ್ಗೆನೇ ವಿಡಿಯೋಸ್ಗಳನ್ನು ಇಲ್ಲಿ ಸಜೆಸ್ಟ್ ಮಾಡ್ಲಿಕ್ಕತ್ತೈತಿ. ಸೊ ದಿಸ್ ಇಸ್ ಹೌ ಇಟ್ ಲರ್ನ್ಸ್ ಫ್ರಮ್ ದಿ ಕಂಟೆಕ್ಸ್ಟ್ ಫ್ರಮ್ ಅದರ್ AI ಟೂಲ್ಸ್. ಈ ಥರ ನೀವು ಕೂಡ ಬೇರೆ ಯಾವುದಾದ್ರೂ AI ಟೂಲ್ಸನ್ನು ಯೂಸ್ ಮಾಡ್ತಿದ್ರಿ, ಇವಾಗ ಜಮನಾಯಿಗೆ ಮೈಗ್ರೇಟ್ ಆಗಿದ್ರಿ ಅಥವಾ ಮೂವ್ ಆಗಿದ್ರಿ ಅಂತಂದರೆ ಫಾರ್ ವೇರಿಯಸ್ ರೀಸನ್, ಮೇ ಬಿ ಜಮನಾಯಿ ಒಳಗಡೆ ನಿಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿರ್ಬೋದಾ, ಇಲ್ಲಾಂದರೆ ಜಮನಾಯಿ ಒಳಗಡೆ ಏನಾದರೂ ಆಫರ್ ಸಿಕ್ಕಿರ್ಬೋದಾ, ಫ್ರೀ ಆಫರ್ ಸಿಕ್ಕಿರ್ಬೋದಾ. ಸೊ ಆ ಎಲ್ಲ ಕಾರಣದಿಂದ ನೀವು ಜಮನಾಯಿಗೆ ಮೂವ್ ಆಗ್ಲಿಕ್ಕತ್ತಿದ್ರಿ ಅಂತಂದರೆ, ಸೊ ಯು ಕ್ಯಾನ್ ಜಸ್ಟ್ ಇಂಪೋರ್ಟ್ ಯುವರ್ ಡೇಟಾ ಬೈ ಫಾಲೋವಿಂಗ್ ದಿಸ್ ಸಿಂಪಲ್ ಸ್ಟೆಪ್ಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಒಳಗಡೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೇನೆ. ಟ್ರೈ ಮಾಡಿರಿ. ಇದನ್ನು ಏನಾದರೂ ಎರರ್ ಬಂತು ಅಂತಂದರೆ ಕಮೆಂಟ್ ಮಾಡಿರಿ, ನಾನು ನಿಮಗೆ ರೆಸ್ಪಾಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ತೊಗೊಂಡು ಬರ್ತಾ ಇರ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಾವೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗಿರಿ. ಅಲ್ಲಿ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟನ್ನು ಶೇರ್ ಮಾಡ್ತೇನೆ, ಲೈಕ್ ಪ್ರಾಮ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.